ಏನಪ್ಪ ಅಂದರೆ ಈಗ ನಮ್ಮ ಬಿ ಜೆ ಪಿಯ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿಯವರು ಏನು ಜನಗಣತಿನ ಬಗ್ಗೆ ಅವರು ಒಂದು ಮಾಹಿತಿಯನ್ನು ಎಲ್ಲ ಸಮಾಜದವ್ರನ್ನ ಕರೆಸಿ ಮಾಹಿತಿಯನ್ನು ತಗೊತಾ ಇದ್ದಾರೆ. ನಾನು ಹೇಳೋದೇನಪ್ಪ ಅಂದರೆ ನಮ್ಮ ಮಡಿವಾಳ ಸಮಾಜ, ನಾನು ಮಡಿವಾಳರಲ್ಲಿ ಮಹಿಳಾ ರಾಜ್ಯಾಧ್ಯಕ್ಷ ಆಗಿದ್ದೀನಿ, ವಿಜಯಲಕ್ಷ್ಮಿ ಅಂಜನಪ್ಪ ಅಂತ. ನಾನೇನು ಹೇಳೋದು ಅಂತ ಅಂದರೆ ನಮ್ಮ ಸಮಾಜದಲ್ಲಿ ಏನು ಮಡಿವಾಳ ಅನ್ನೋದೇ ಪ್ರಮುಖವಾದ ಒಂದು ಜಾತಿ. ಅದರಲ್ಲಿ ಉಪ ಪಂಗಡಗಳಿದ್ದಾವೆ. ಯಾವ್ಯಾವು ಅಂತ ಅಂದರೆ ಲಿಂಗಾಯತ್ ಮಡಿವಾಳ, ಮತ್ತು ರಜಕ, ಪರೀಟ, ವನ್ನನ್, ಚಾಕಲಿ, ದೋಬಿ, ಅಗಸ, ಮತ್ತು ಇದು ಏನದು ತೆಲುಗು ಅಗಸ, ಮತ್ತು ಈ ಥರ ಹಲವಾರು ಪಂಗಡಗಳಿದ್ದಾವೆ. ಮತ್ತು ಇನ್ನೊಂದು ಏನಪ್ಪ ಅಂತ ಅಂದರೆ ಶೆಟ್ಟಿ ಅಂತ ಬರೆಸ್ತಾ ಇದ್ದಾರೆ. ನಾನು ಕಂಡಂಗೆ ಶೆಟ್ಟಿ ಅಂತ ಕೂಡ ಬರೆಸ್ತಿದ್ದಾರೆ. ಅಂದರೆ ಇವ್ಯಾವು ಗಣನೆಗೆ ಬರೋದಿಲ್ಲ. ಯಾಕೆ ಅಂತ ಅಂದರೆ ರಾಜಕೀಯವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ನಮ್ಮ ಸಮಾಜಕ್ಕೆ ಏನಾದರೂ ಬೆಳವಣಿಗೆ ಪೂರಕ ಆಗಬೇಕು ಅಂತ ಅಂದರೆ ನೀವು ಇಷ್ಟು ಪಂಗಡದವರು, ಏನು ನಾನು ಹೇಳಿದ್ನಲ್ಲ, ಇಷ್ಟು ಪಂಗಡ ಅಲ್ಲ, ಉಪಜಾತಿ ಅಂದರೆ ಏನು ಹೇಳ್ತಾರೆ, ನಮ್ಮ ಜಾತಿಲಿರುವಂಥ ಪಂಗಡದವರು ನೀವೆಲ್ಲರೂ ಏನಂತ ಬರೆಸ್ಬೇಕು ಅಂತ ಅಂದರೆ ಅಗಸ ಅಂತ ಬಂದ್ರೂ ನೀವು ಇದು ದೋಬಿ ಅಂತ ಬಂದರೂ ಕೂಡ ನೀವು ಮಡಿವಾಳ ಅಂತಲೇ ಬರೆಸ್ಬೇಕು. ಆ ಥರ ಬರ್ಸಿದ್ರೆ ಮಾತ್ರ ನಮ್ಮ ಸಮಾಜ ಬೆಳವಣಿಗೆಗೆ ಪೂರಕ ಇರ್ತದೆ. ಇನ್ನೂ ಒಮ್ಮೆ ಹೇಳ್ತೀನಿ ಕೇಳಿ, ನಮ್ಮ ಜಾತಿಲಿ ನೀವು ಯಾವುದೇ ರೀತಿಯಿಂದಲೂ ನೀವು ಬರೆಸ್ಬೇಕಾಗಿರೋದು ಮಡಿವಾಳ. ಉದಾಹರಣೆಗೆ ಹೇಳ್ತೀನಿ, ಉತ್ತರ ಕರ್ನಾಟಕ ಹೋದರೆ ಲಿಂಗಾಯತ ಮಡಿವಾಳ ಅಂತ ಇದೆ. ಲಿಂಗಾಯತ ಮಡಿವಾಳ ಅಂದರೆ ನಿಮ್ಮನ್ನು ಬೇರೆ ಕ್ಯಾಟಗಿರಿಗೆ ಹಾಕಿಬಿಡ್ತಾರೆ. ಯಾಕೆ ಅಂತ ಅಂದರೆ ನಿಮಗೆ ಈಗ ಒಟ್ಟಲ್ಲಿ 3A ಹಾಕಿರ್ತಾರೆ, ಬೇರೆ ಬೇರೆಯವ್ಕೆ ಹಾಕ್ತಾರೆ. ಅಲ್ಲೆಲ್ಲ ನನಗೆ ಹೇಳ್ತಾಯಿದ್ರು, ಮೇಡಮ್ ನಮ್ಮನ್ನು 2A ಇಂದ ಇಲ್ಲ ಮೇಡಮ್, ನಾವು 2A ಇಲ್ಲ, ನಮಗೆಲ್ಲ 3A ಹಾಕಿದ್ದಾರೆ, ನಮ್ಗೆ ಯಾವ ರೀತಿ ಸವಲತ್ತುಗಳು ಬರ್ತಾ ಇಲ್ಲ ಸರ್ಕಾರದಿಂದ ಅಂತ. ಪಾಪ ಅವ್ರುಗಳು ಕೇಳೋಕ್ಕಾಗಲ್ಲ. ಉತ್ತರ ಕರ್ನಾಟಕದಲ್ಲಂತೂ ಯಾವುದೇ ರೀತಿಯಿಂದ ನಮ್ಮ ಮಡಿವಾಳ ಸಮಾಜ ಬೆಳೆದಿಲ್ಲ, ಜೀರೋ ಅಂತಲೇ ಹೇಳಬೇಕು. ಹಾಗೆ ಮಂಗಳೂರು ಕಡೆ ಬಂದರೆ ಮಂಗಳೂರಲ್ಲಿ ಏನು ನಾವು ರಜಕ ಸಮಾಜ ಅಂತ ಹೇಳ್ತಾರೆ. ರಜಕ ಅಂದರೆ ಮಡಿವಾಳರಿಗೆ ಸೇರಲ್ಲಪ್ಪ. ಈಗ ಉದಾಹರಣೆಗೆ ಹೇಳ್ತೀನಿ, ಮಡಿವಾಳರು ಅಂದ ತಕ್ಷಣ ಮಡಿವಾಳ ಅಂತ ಯಾರು ಬರ್ಸಿರ್ತಾರೆ ಅವ್ರನ್ನೆಲ್ಲ ಕೌಂಟ್ ಮಾಡಿ ಬರೀ 6 ಲಕ್ಷ ಜನ ಮಡಿವಾಳರು ಅಂತ ಅವರೇ. ಇಲ್ಲ, 6 ಲಕ್ಷ ಜನ ಇಲ್ಲ, 20 ಲಕ್ಷ ಜನ ತನಕನೂ ನಮ್ಮ ಸಮಾಜ ಇದೆ. ಯಾಕೆ ಅಂದರೆ ಪಂಗಡಗಳಿರೋದ್ರಿಂದ ಪಂಗಡಗಳನ್ನು ಕೂಡ ಸರ್ಕಾರ ಗಣನೆಗೆ ತಗೋಬೇಕು. ಆಕಸ್ಮಿಕವಾಗಿ ನಮ್ಮ ಸಮಾಜದವ್ರಿಗೆ ಮಾಹಿತಿ ಗೊತ್ತಿಲ್ಲದೇ, ಈಗ ಉದಾಹರಣೆಗೆ ಹೇಳಿದ್ನಲ್ಲ, ತೆಲುಗು ಅಗಸ, ದೋಬಿ, ಅಗಸ ಈ ಥರ ಬರೆಸ್ತಾರಲ್ವ, ಅವ್ರನ್ನೂ ಕೂಡ ಗಣನೆಗೆ ತಗೊಂಡು ರಜಕ, ಪರೀಟ ಇವ್ರನ್ನೆಲ್ಲ ಗಣನೆಗೆ ತಗೊಂಡು ಸರ್ಕಾರ ಅವ್ರನ್ನ ಮಡಿವಾಳ ಅಂತಲೇ ಗುರುತಿಸಿ ಅವರಿಗೆ ಸವಲತ್ತುಗಳನ್ನ ಕೊಡಬೇಕಾಗಿ ನಾನು ವಿನಂತಿಸ್ಕೊಳ್ತೇನೆ. ಹಾಗೆ ನಿಜವಾಗ್ಲೂ ಹೇಳ್ತೀನಿ, ನರೇಂದ್ರ ಮೋದಿ ಅವರು ಬಂದಾಗಲಿಂದ ಏನು ನಮ್ಮ ಒಂದು ಹಿಂದುಳಿದ ವರ್ಗಗಳಿರ್ಬೋದು, SC ST ಇರ್ಬೋದು, ಪ್ರತಿಯೊಬ್ಬರ ಬಗ್ಗೆನೂ ಕಾಳಜಿನ ತಗೊಂಡವರು ನಮ್ಮ ಏನು ಭಾರತ ದೇಶದ ಒಂದೇ ಮಾತರಂ ಅನ್ನೋ ಹಾಗೆ ನಮ್ಮನ್ನೆಲ್ಲರನ್ನೂ ಕೂಡ ಒಗ್ಗಟ್ಟಿನಿಂದ ತಗೊಂಡೋಗಿ ನಮಗೆಲ್ರಿಗೂ ಸಾಮಾಜಿಕ ನ್ಯಾಯವನ್ನು ಕೊಡಿಸ್ಲಿಕ್ಕೆ ಹೋರಾಟ ಮಾಡ್ತಿರುವಂತಹ ನರೇಂದ್ರ ಮೋದಿ ಅವರಿಗೆ ನಾನು ನಿಜವಾಗ್ಲೂ ಇಲ್ಲಿಂದ ಹೊಂದಿಸ್ತೀನಿ. ಇದೊಂದು ಮಾತ್ರ ನಾವು ಮನವಿ ಮಾಡ್ಕೊಳ್ತೇನೆ, ನನ್ನ ಜನಕ್ಕೂ ಕೂಡ ಹಾಗೆ ಸರ್ಕಾರಕ್ಕೂ ಕೂಡ ಮನವಿ ಮಾಡ್ಕೊಳ್ತಾ ಇದ್ದೇನೆ. ನಮಸ್ಕಾರ.